ಕೇಶವಾಪುರ್ ವಿಲೇಜ್ನ ಪಕ್ಕದಲ್ಲೇ ಇರುವ ದಟ್ಟವಾದ ಅರಣ್ಯದಲ್ಲಿ ಒಂದು ಕತ್ತಲೆ ಗುಹೆ ಇದ್ದಿತ್ತು. ಆ ಗುಹೆಯಲ್ಲಿ ಒಂದು ಕಂದೀಲು ಬೆಳಗಿಸಿಕೊಂಡು ಒಂದು ಹೆಣ್ಣು ದೆವ್ವ ನಿವಾಸವಾಗಿದ್ದಿತು. ಆ ದೆವ್ವಕ್ಕೆ ಹಸುವೆಯಾದಾಗಲೆಲ್ಲ ಕಾಡಿನಲ್ಲಿ ತಿನ್ನಲಿಕ್ಕೆ ಏನೂ ದೊರಕುತ್ತಿರಲಿಲ್ಲ. ಅದರಿಂದ ಆ ಅಡವಿ ಪಕ್ಕದಲ್ಲೇ ಇರುವ ಊರಿನೊಳಗೆ ಬರುತ್ತಿದ್ದಿತು. ಕೋಳಿಗಳನ್ನು ಮೇಕೆಗಳನ್ನು ಹಿಡಿದುಕೊಂಡು ತನ್ನ ಗುಹೆಯೊಳಗೆ ಹೋಗಿ ಬೆಂಕಿಯಲ್ಲಿ ಸುಟ್ಟುಕೊಂಡು ಉಪ್ಪು ಖಾರ ಸೇರಿಸಿಕೊಂಡು ಎಷ್ಟೋ ಇಷ್ಟದಿಂದ ತಿನ್ನುತ್ತಾ ಸಂತೋಷವಾಗಿ ಜೀವಿಸುತ್ತಿತ್ತು ಆ ದೆವ್ವ. ಈ ವಿಷಯ ಆ ಊರಿನವರಿಗೆ ತಿಳಿಯದು. ಅದರಿಂದ ಕೋಳಿಗಳು ಮೇಕೆಗಳು ಮಾಯವಾಗುತ್ತಿದೆ ಎಂದು ಪಕ್ಕದಲ್ಲೇ ಇರುವ ಕಾಡಿನಿಂದ ರಾತ್ರಿ ಹೊತ್ತಲ್ಲಿ ಯಾವುದೋ ಕ್ರೂರ ಜಂತು ಬಂದು ತಿನ್ನುತ್ತಿದೆಯೇನೋ ಎಂದು ಭಯಪಡುತ್ತಾ ಇರುತ್ತಾರೆ. ಅವರ ಭಯ ದೆವ್ವಕ್ಕೆ ಬಹಳ ಹಿಡಿಸುತ್ತದೆ. ಒಂದು ದಿನ ಆ ದೆವ್ವ ತನ್ನಲ್ಲಿ ತಾನು ಹೀಗಂದ್ಕೊಳ್ಳುತ್ತೆ, ಈ ಭಯ ನಿಮ್ಮಲ್ಲಿ ಇರುವವರೆಗೂ, ಈ ಊರಿನಲ್ಲಿ ಕೋಳಿಗಳು ಮೇಕೆಗಳು ಇರುವವರೆಗೂ ಮನುಷ್ಯರಿಗೆ ಬರುವ ಭಯವಿಲ್ಲ. ಕೋಳಿಗಳು ಮೇಕೆಗಳು ಆದ ದಿನ ನಿಮ್ಮನ್ನು ತಿನ್ನಲಿಕ್ಕೆ ಶುರು ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಾ ಕೋಳಿಗಳನ್ನು ಹಿಡಿದುಕೊಂಡು ಹೋಗುತ್ತಾ ಇರುತ್ತದೆ. ಆ ಊರಿನ ಮಧ್ಯದಲ್ಲಿರುವ ದೊಡ್ಡ ಮರದ ಸ್ವಲ್ಪ ದೂರದಲ್ಲಿ ಶಾರದಳ ಮನೆ ಇರುತ್ತದೆ. ಅವಳ ಗಂಡ ಪ್ರಸಾದ್ ಗುಮಾಸ್ತನಾಗಿ ಕೆಲಸ ಮಾಡುತ್ತಾ ಇರುತ್ತಾನೆ. ಅವಳ ಮಗ ರಮೇಶ್ ಟೌನ್ ನಲ್ಲಿ ಒಂದು ಪ್ರಮುಖ ಕಾಲೇಜ್ ನಲ್ಲಿ ಜೂನಿಯರ್ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಅವನು ಅಂದಗಾರ, 6 ಅಡಿ ಇರುತ್ತಾನೆ. ಒಂದು ವಿಧದಲ್ಲಿ ಹೇಳಬೇಕು ಎಂದರೆ ಹುಡುಗಿಯರ ಕನಸಿನ ರಾಜಕುಮಾರ. ಹೀರೋ ಅರವಿಂದ್ ಸ್ವಾಮಿ ಆಗಿರುತ್ತಾನೆ. ಅವನಿಗೆ ಮದುವೆ ಮಾಡಬೇಕು ಎಂದು ಸಂಬಂಧ ನೋಡುತ್ತಿದ್ದಾಗ ಅನಾಮಿಕಳ ಸಂಬಂಧ ಬರುತ್ತದೆ. 25 ವಯಸ್ಸಿನಲ್ಲಿ ಹಾಲಿನಲ್ಲಿ ಕಳೆದ ಶಿಲ್ಪದಂತಿರುವ ಅನಾಮಿಕಳ ಊರು ಮಂದಾರಪಲ್ಲಿ ಅನ್ನುವ ಚಿಕ್ಕ ಗ್ರಾಮ. ಕೇಶವಾಪುರ ಗ್ರಾಮಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ 6 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಹೋಗಿ ಶಾರದಾ ಕುಟುಂಬ ಅನಾಮಿಕಳನ್ನು ನೋಡುತ್ತಾರೆ. ಒಬ್ಬರಿಗೆ ಒಬ್ಬರು ಹಿಡಿಸಿದ್ದಾರೆ ಎಂದು ಹೇಳಿದ್ದರಿಂದ ಒಂದು ದಿನ ಒಳ್ಳೆ ಮುಹೂರ್ತ ನೋಡಿ ಅನಾಮಿಕಳಿಗೆ ರಮೇಶನಿಗೆ ಅವರಿಗೆ ಇದ್ದುದರಲ್ಲೇ ಮದುವೆ ಘನವಾಗಿ ನಡೆಸುತ್ತಾರೆ. ಅನಾಮಿಕಾ ಸಂಸಾರಕ್ಕೆ ಅತ್ತೆಯವರ ಮನೆಗೆ ಬರುತ್ತಾಳೆ. ಸೊಸೆಯಾಗಿ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಅತ್ತೆ ಮಾವಂದರನ್ನು ಸ್ವಂತ ಮಗಳ ಹಾಗೆ ಪ್ರೇಮದಿಂದ ನೋಡಿಕೊಳ್ಳುತ್ತಾ ತನ್ನ ಗಂಡ ರಮೇಶನ ಜೊತೆ ಉತ್ತಮ ಗೃಹಿಣಿಯಾಗಿ ಸಂಸಾರಿ ಮಾಡಿಕೊಳ್ಳುತ್ತಾ ಅನಾಮಿಕಾ ಬಹಳ ಸಂತೋಷವಾಗಿರುತ್ತಾಳೆ. ಒಂದು ದಿನ ಶಾರದಾ ಪ್ರಸಾದರು ತಿಳಿದವರ ಮನೆಗೆ ಏನೋ ಫಂಕ್ಷನ್ ಇದೆ ಎಂದು ಹೊರಟು ಹೋಗುತ್ತಾರೆ. ಆ ದಿನ ರಮೇಶ್ ಕಾಲೇಜ್ಗೆ ಹೋಗದೆ ಮನೆ ಹತ್ತಿರವೇ ಇರುತ್ತಾನೆ. ಲಾನ್ಲಲ್ಲಿರುವ ಉಯ್ಯಾಲೆಯಲ್ಲಿ ರಮೇಶ್ ಅನಾಮಿಕಾ ಇಬ್ಬರು ಕೂತ್ಕೊಂಡಿರ್ತಾರೆ. ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ. ರಮೇಶ್ ಅನಾಮಿಕಳಿಗೆ ಫ್ರೂಟ್ಸ್ ತಿನ್ನಿಸುತ್ತಾ ಇರುತ್ತಾನೆ. ಅದೇ ಸಮಯದಲ್ಲಿ ಕಾಡಿನಲ್ಲಿರುವ ಗುಹೆಯಲ್ಲಿ ಮಲಗಿಕೊಂಡಿರುವ ದೆವ್ವಕ್ಕೆ ಹಸಿವೆಯಾಗುತ್ತಾ ಇರುತ್ತದೆ. ತಕ್ಷಣ ಎಚ್ಚರವಾಗಿ ಮೇಲೆ ಏಳುತ್ತಾಳೆ. ಆ ನಿದ್ರೆ ಮಬ್ಬಿನಲ್ಲಿಯೇ ಆ ಗುಹೆಯಿಂದ ಹೊರಗೆ ಬರುತ್ತಾಳೆ. ಗಾಳಿಯಲ್ಲಿ ಹಾರಿ ಹಾಗೆ ಆಕಾಶದಲ್ಲಿ ವಿಹಾರಿಸುತ್ತಾ ಊರಿನಲ್ಲಿರುವ ಮರದ ಹತ್ತಿರ ಬಂದು ಆ ಮರದ ಮೇಲೆ ಇಳಿಯುತ್ತಾಳೆ. ಆ ಮರದ ಮೇಲೆ ನಿಂತುಕೊಂಡು ತನಗೆ ಬೇಕಾದ ಕೋಳಿಗಾಗಿ ಮೇಕೆಗಾಗಿ ನೋಡುತ್ತಾ ಇರುತ್ತದೆ. ಸರಿಯಾಗಿ ಆಗಲೇ ದೆವ್ವಕ್ಕೆ ಉಯ್ಯಾಲೆಯಲ್ಲಿ ಅನಾಮಿಕಳ ಜೊತೆ ಕಿಲಕಿಲ ನಗುತ್ತಾ ಮಿಲ್ಕ್ ಬಾಯ್ ಆಗಿ ಮಿಂಚುತ್ತಿರುವ ರಮೇಶ್ ಕಾಣಿಸುತ್ತಾನೆ. ಅಷ್ಟೇ ಆ ದೆವ್ವಕ್ಕೆ ನಿದ್ರೆ ಮಬ್ಬು ಸ್ವಲ್ಪ ಉಷ್ಕಾಕಿ ಹಾಗೆ ಎಗರಿ ಹೋಗುತ್ತೆ. ಅವರಿಬ್ಬರನ್ನು ಹಾಗೆ ನೋಡುತ್ತಾ ಇರುತ್ತದೆ. ಇಬ್ಬರು ನಗುತ್ತಾ ಬಹಳ ಚೆನ್ನಾಗಿರುತ್ತಾರೆ. ರಮೇಶ್ ಅನಾಮಿಕಳಿಗೆ ಹಣ್ಣು ತಿನ್ನಿಸುತ್ತಾ ಇರುತ್ತಾನೆ. ಆಗ ಅವರಿಬ್ಬರನ್ನು ನೋಡುತ್ತಾ ಆ ದೆವ್ವ ತನ್ನಲ್ಲಿ ತಾನು ಹೀಗಂದ್ಕೊಳ್ಳುತ್ತೆ, ಗಂಡ ಹೆಂಡತಿ ಎಂದರೆ ಹೀಗಿರ್ಬೇಕು. ನನ್ನನ್ನು ಮದುವೆ ಮಾಡಿಕೊಂಡವನು ನನಗೆ ನರಕ ತೋರಿಸಿದ, ಅದು ತಡೆಯಲಾರದೆ ನಾನು ಹೀಗೆ ಆದೆ. ಅಮ್ಮ, ನನ್ನ ಹಸಿವೆ ಎಂದು ಅಂದುಕೊಳ್ಳುತ್ತಾ ಕೋಳಿಗಾಗಿ ಊರೆಲ್ಲ ನೋಡುತ್ತಾ ಇರುತ್ತದೆ. ಅನಾಮಿಕಾ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾರೆ. ಒಂದು ಸೀರೆ ತೆಗೆದು ಅನಾಮಿಕಳನ್ನು ನೋಡುತ್ತಾ, ಅನಾಮಿಕಾ, ಈ ಸೀರೆ ಉಟ್ಕೋ. ಈ ಸೀರೆಯಲ್ಲಿ ನೀನು ಬಹಳ ಅಂದವಾಗಿರ್ತೀಯ. ಎಷ್ಟು ನೋಡಿದರೂ ಸಾಕಾಗುವುದಿಲ್ಲ ಎಂದು ಹೇಳುತ್ತಲೇ ಮುತ್ತು ಉದುರಿದ ಹಾಗೆ ನಗುತ್ತಾಳೆ ಅನಾಮಿಕಾ. ಆ ನಗು ಮರದ ಮೇಲಿರುವ ದೆವ್ವಕ್ಕೆ ಡಿಸ್ಟರ್ಬ್ ಮಾಡುತ್ತದೆ. ಅದು ತಕ್ಷಣ ಅನಾಮಿಕಾ ರಮೇಶರ ಹತ್ತಿರ ಪ್ರತ್ಯಕ್ಷವಾಗುತ್ತದೆ. ಅವರ ಪ್ರೇಮವನ್ನು, ಅನುರಾಗವನ್ನು, ಗಂಡ ಹೆಂಡತಿಯರ ಬಂಧವನ್ನು ನೋಡಿ ರಮೇಶ್ ತೋರಿಸುತ್ತಿರುವ ಪ್ರೇಮವನ್ನು ತಾನು ಹೊಂದಬೇಕು ಅಂದುಕೊಳ್ಳುತ್ತದೆ. ಅಡಿಗೆ ಮನೆಯೊಳಗೆ ಹೋಗುತ್ತಿರುವ ಅನಾಮಿಕಳನ್ನು ಕಿಡ್ನಾಪ್ ಮಾಡುತ್ತದೆ. ತನ್ನ ಗುಹೆಯಲ್ಲಿ ಕಂದೀಲು ಬೆಳಕಿನಲ್ಲಿ ಬಂಧಿಸುತ್ತದೆ. ಆ ಗುಹೆಯಲ್ಲಿ ತಕ್ಷಣ ಅನಾಮಿಕಳ ಹಾಗೆ ಬದಲಾಗಿ ಹೋಗುತ್ತದೆ. ಈಗ ಅನಾಮಿಕಾ ರೂಪದಲ್ಲಿರುವುದು ರಮೇಶ್ ಹೆಂಡತಿ ಅನಾಮಿಕಾ ಅಲ್ಲ, ಸಾಕ್ಷಾತ್ತು ಆ ದೆವ್ವವೇ ಅನ್ನುವ ಮಾತು. ನೋಡು ಸಿಸ್ಟರ್, ನೀನು ಇಲ್ಲಿಯೇ ನನ್ನ ಹಾಗಿರು. ಬೇಯಿಸಿದ ಮಾಂಸ ತಿನ್ನುತ್ತಾ ಕಂದೀಲು ಬೆಳಕಿನಲ್ಲಿ ಈ ಬಂದಿಖಾನೆಯಲ್ಲಿರುತ್ತಾ ಜೀವನವನ್ನು ಎಂಜಾಯ್ ಮಾಡು.
ನಾನು ಅಲ್ಲಿ ನಿನ್ನ ರೂಪದಲ್ಲಿ ನಿನ್ನ ಗಂಡನನ್ನು ಅವನ ಪ್ರೇಮವನ್ನು ಹೊಂದುತ್ತಾ ನನ್ನ ಜೀವನವನ್ನು ಎಂಜಾಯ್ ಮಾಡ್ತೀನಿ. ಬಾಯ್ ಸಿಸ್ಟರ್ ಎಂದು ಹೇಳಿ ದೆವ್ವ ಅನಾಮಿಕ ಆ ಗುಹೆಯಿಂದ ಮಾಯವಾಗಿ ಮನೆಯೊಳಗೆ ಕಿಚನ್ ಒಳಗೆ ಪ್ರತ್ಯಕ್ಷವಾಗುತ್ತದೆ. ಬಿಸಿ ಬಿಸಿ ಟೀ ತೆಗೆದುಕೊಂಡು ರಮೇಶ್ ಹತ್ರ ಬರುತ್ತದೆ. ರಮೇಶನಿಗೆ ಕೊಡುತ್ತದೆ. ರಮೇಶನಿಗೇನು ಇದೆಲ್ಲ ಏನೂ ತಿಳಿಯಲ್ಲ. ಅನಾಮಿಕಾ, ನೀನು ಸಿನಿಮಾಕ್ಕೆ ಹೋಗಕ್ಕೆ ರೆಡಿ ಆಗಿದೆಯಲ್ಲ? ಇಲ್ಲ ಬಾಬಾ, ಯಾವ ಸಿನಿಮಾಕ್ಕೂ ಬೇಡ. ನಿಮ್ಮ ಅಮ್ಮ ಅಪ್ಪ ಕೂಡ ಮನೆಯಲ್ಲಿಲ್ವಲ್ಲ, ನಾವು ಏಕಾಂತವಾಗಿ ಕಳೆಯೋಣ ಎಂದು ಅನ್ನುತ್ತಿರುವ ಅನಾಮಿಕಳ ಮಾತಿನಲ್ಲಿ ಬಂದಿರುವ ಬದಲಾವಣೆಯನ್ನು ರಮೇಶ್ ಗಮನಿಸುತ್ತಾನೆ. ಆದರೆ ತಕ್ಷಣ ಏನೋ ತನ್ನ ಮೇಲಿನ ಪ್ರೇಮದಿಂದ ಹಾಗಂದಿದ್ದಾಳೆ ಅಂತ ಸುಮ್ಮನಾಗುತ್ತಾನೆ. ಊರೊಳಗೆ ಹೋಗಿ ಮೇಕೆಗಳು ಕೋಳಿಗಳು ಹಿಡ್ಕೊಂಡ್ ಬಾ, ಮಾಡ್ಕೊಂಡು ತಿನ್ನೋಣ ಎಂದು ಹೇಳುತ್ತಲೇ ರಮೇಶನಿಗೇನೋ ಎಲ್ಲ ಅಯೋಮಯವಾಗಿರುತ್ತದೆ. ಏನಾಯ್ತು ಅನಾಮಿಕಳಿಗೆ? ಏನಾದ್ರೂ ಗಾಳಿ ಹಿಡಿತಾ ಏನೋ ಎಂದು ಆಲೋಚನೆ ಮಾಡುತ್ತಿರುವ ರಮೇಶನನ್ನು ಏನಾಯ್ತು ಎಂದು ದೆವ್ವ ಅನಾಮಿಕ ಕೇಳುತ್ತದೆ. ಏನೂ ಇಲ್ಲ ಎಂದು ರಮೇಶ್ ಹೊರಟು ಹೋಗಿ ಚಿಕನ್ ತಗೊಂಡು ಬರ್ತಾನೆ. ಅಡಿಗೆ ಮಾಡುತ್ತದೆ. ರಮೇಶನಿಗೆ ಕೊಡದೆ ತಾನೊಬ್ಬಳೇ ತಿನ್ನುತ್ತಿರುತ್ತಾಳೆ. ಆದರೂ ರಮೇಶ್ ಹಸುವೆಂದಿದ್ದಾಳು ಏನೋ ಎಂದು ಸುಮ್ಮನಾಗುತ್ತಾನೆ. ಕತ್ತಲಾಗುತ್ತಿದ್ದರೆ ಶಾರದಾ ಪ್ರಸಾದ್ ಮನೆಗೆ ಬರ್ತಾರೆ. ಅವರಿಗೆ ಮರ್ಯಾದೆ ಮಾಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತೆ. ಶಾರದಾ ಪ್ರಸಾದ್ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಪಾಪ ಅಲ್ಲಿ ಗುಹೆಯಲ್ಲಿ ನಿಜವಾದ ಅನಾಮಿಕ ಹಸುವೆಯಿಂದ ಬಾಯಾರಿಕೆಯಿಂದ ಒದ್ದಾಡುತ್ತಿರುತ್ತಾಳೆ. ಆ ದಿನ ರಾತ್ರಿ ರಮೇಶ್ ದೆವ್ವ ಅನಾಮಿಕ ಇಬ್ಬರು ಬೆಡ್ ಮೇಲೆ ಮಲ್ಕೋತಾರೆ. ನಿದ್ರೆ ಹೋಗುತ್ತಿರುವ ದೆವ್ವ ಹೊಡೆಯುತ್ತಿರುವ ಗೊರಕೆಗೆ ರಮೇಶ್ ಮಲಗಲಾರದೆ ಹೋಗುತ್ತಾನೆ. 2 ಕಿವಿಗಳಿಗೂ 2 ತಲೆದಿಂಬು ಅಡ್ಡವಾಗಿ ಹಿಡ್ಕೋತಾನೆ. ಹೀಗೆ 2 ದಿನ ಕಳೆಯುತ್ತದೆ. ಅನಾಮಿಕ ಯಾಕೆ ಹಾಗೆ ಪ್ರವರ್ತಿಸುತ್ತಿದ್ದಾಳೋ ಅರ್ಥವಾಗುವುದಿಲ್ಲ. ಒಂದು ದಿನ ರಮೇಶ್ ಹೊಲದತ್ತಿರುವ ನೀರಿನ ಹೌಸ್ ಹತ್ತಿರ ಹೋಗುತ್ತಾನೆ. ಅಲ್ಲಿ ದೆವ್ವ ಅನಾಮಿಕ ಕೂಡ ಬರುತ್ತದೆ. ಆಗ ರಮೇಶನಿಗೆ ನೀರಿನಲ್ಲಿ ದೆವ್ವ ಕಾಣಿಸುತ್ತದೆ. ಆಗ ರಮೇಶನಿಗೆ ವಿಷಯವೆಲ್ಲ ಅರ್ಥವಾಗುತ್ತದೆ. ಅನಾಮಿಕ ರೂಪದಲ್ಲಿರುವುದು ತನ್ನ ಹೆಂಡತಿ ಅನಾಮಿಕ ಅಲ್ಲ, ನಿಜವಾದ ದೆವ್ವ ಎಂದು ತಿಳ್ಕೊತಾನೆ. ನಿಜವಾದ ತನ್ನ ಅನಾಮಿಕಳನ್ನು ಈ ದೆವ್ವ ಎಲ್ಲಿ ಬಚ್ಚಿಟ್ಟಿದೆಯೋ ಎಂದು ಅಂದುಕೊಳ್ಳುತ್ತಾನೆ. ಮನೆಗೆ ಬಂದ ನಂತರ ದೆವ್ವ ಅನಾಮಿಕಳಿಗೆ ಕೇಳಿಸುವ ಹಾಗೆ ಕೋಲಿನ ಪೂಜೆಯ ಬಗ್ಗೆ ರಮೇಶ್ ತನ್ನ ತಾಯಿ ತಂದೆಯರ ಹತ್ತಿರ ಹೇಳುತ್ತಿರುತ್ತಾನೆ. ಅಬ್ಬೋ, ನಾನಿಲ್ಲಿರುವುದು ಅಷ್ಟು ಒಳ್ಳೇದಲ್ಲ. ನಾನು ಹೋಗಿ ನಿಜವಾದ ಅನಾಮಿಕಳನ್ನು ಕರ್ಕೊಂಡ್ಬಂದು ಇಲ್ಲಿ ಬಿಡ್ತೀನಿ ಎಂದುಕೊಂಡು ದೆವ್ವ ಅನಾಮಿಕ ಅಲ್ಲಿಂದ ಮಾಯವಾಗಿ ಗುಹೆಯಲ್ಲಿ ನೀರಸವಾಗಿರೋ ನಿಜವಾದ ಅನಾಮಿಕಳ ಹತ್ತಿರ ಪ್ರತ್ಯಕ್ಷವಾಗುತ್ತದೆ. ಏನು ಮಾತನಾಡದೆ ನಿಜವಾದ ಅನಾಮಿಕಳನ್ನು ಕರೆದುಕೊಂಡು ದೆವ್ವ ಅನಾಮಿಕ ರಮೇಶ್ ಅವರ ಮನೆಗೆ ಬರುತ್ತದೆ. ಆಗಲೇ ಅವರಿಗೆ ಇಬ್ಬರು ಅನಾಮಿಕರು ಎದುರಿಗೆ ಇರುವುದು ಆಶ್ಚರ್ಯವಾಗಿ ಅನಿಸುತ್ತದೆ. ಅದರಿಂದ ರಮೇಶ್ ನೀರಸವಾಗಿರೋ ಅನಾಮಿಕ ನಿಜವಾದ ಹೆಂಡತಿ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ದೆವ್ವ ಅನಾಮಿಕಳ ಹಣೆ ಮೇಲೆ ತಕ್ಷಣ ಬೊಟ್ಟಿಡುತ್ತಾನೆ. ತಕ್ಷಣ ದೆವ್ವ ಉರಿದು ಬೂದಿಯಾಗಿ ಬಿಡುತ್ತದೆ. ಮಗು ರಮೇಶು, ಸೊಸೆ ಅನಾಮಿಕ ಬಹಳ ನೀರಸವಾಗಿದ್ದಾಳೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಗ್ಲೂಕೋಸ್ ಹಾಕಿಸು ಮಗು. ಗ್ಲೂಕೋಸ್ ಎಲ್ಲ ಏನು ಬೇಡ ಅತ್ತೆ, ಅನ್ನ ಇಲ್ವಲ್ಲ ಅದಕ್ಕೆ ನೀರಸವಾಗಿದೆ. ಅನ್ನ ತಿಂದ್ರೆ 2 ದಿನದಲ್ಲಿ ಮತ್ತೆ ಮಾಮೂಲಾಗಿ ಹೋಗ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇಷ್ಟವಾದ ಆಹಾರ ಕೊಡುತ್ತಾ ಮತ್ತೆ ಮಾಮೂಲು ಮನುಷ್ಯಳಾಗಿ ಮಾಡುತ್ತಾರೆ. ಇನ್ನು ಎಲ್ಲರೂ ಸಂತೋಷವಾಗಿರ್ತಾರೆ.